ಉಡುಪಿಯ ಕುಂದಾಪುರದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ಉಪನ್ಯಾಸಕ್ಕೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದರು. ನೀವು ಪ್ರಚೋದನಕಾರಿಯಾಗಿ ಭಾಷಣವನ್ನು ಮಾಡುವಂತಿಲ್ಲ ಅಂತ. ಈಗ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಆ ಉಪನ್ಯಾಸಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ. ಉಡುಪಿಯ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸಕ್ಕೆ ನೋಟಿಸ್ ಕೊಟ್ಟ ವಿಚಾರ. ಇವತ್ತು ಸಾಯಂಕಾಲ ನಡೆಯಬೇಕಿದ್ದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಷರತ್ತಿನ ಅನುಮತಿ ಕೊಟ್ಟಿದ್ದಾರೆ. ಏನು ಉಪನ್ಯಾಸ ಅಂದರೆ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅಂತ ಒಂದು ಕಾರ್ಯಕ್ರಮದ ಶೀರ್ಷಿಕೆ. ಈ ಕಾರ್ಯಕ್ರಮಕ್ಕೆ ಅಡ್ಡಿಯಾಗಿತ್ತು. NSUI ಕಾರ್ಯಕರ್ತರ ದೂರಿನ ಮೇರೆಗೆ ಷರತ್ತಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ಕೇವಲ ಈ ವಿಷಯವನ್ನಷ್ಟೇ ಮಾತಾಡಬೇಕು, ಯಾವುದೇ ಕಾರಣಕ್ಕೂ ರಾಜಕೀಯ ಮಾತನಾಡಬಾರ್ದು ಅಂತ ನೋಟಿಸನ್ನು ಕೊಟ್ಟಿದ್ದಾರಂತೆ. ಅಖಂಡ ಭಾರತದ ಬಗ್ಗೆ ಮಾತನಾಡಬೇಕಾದ್ರೆ ಭಾರತ ವಿಭಜನೆಯಾದ ಬಗ್ಗೆನೂ ಮಾತನಾಡಬೇಕಾಗುತ್ತಲ್ವ. ಅದಕ್ಕೆ ಕಾರಣಕರ್ತರಾದವರು ಯಾರು ಅಂತಕ್ಕಂಥದ್ದನ್ನು ಬೇಕಾದರೂ ಮಾತನಾಡಬೇಕಾಗುತ್ತೆ. ಹಾಗಾದರೆ ಅವರುಗಳ ಹೆಸರನ್ನ ತಗೊಳ್ಳದೇನೆ ಇತಿಹಾಸದ ಬಗ್ಗೆ ಮಾತನಾಡದೆ ಈ ಕಾರ್ಯಕ್ರಮದ ಬಗ್ಗೆ ಉಪನ್ಯಾಸವನ್ನು ಕೊಡೋದು ಹೆಂಗೆ? NSUI ಕಾರ್ಯಕರ್ತರು ಇವರು ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾರೆ, ಈ ಹಿಂದೆ ಮಾಡಿದ್ದಾರೆ, ಇದಕ್ಕೆ ನೀವು ಅನುಮತಿ ಕೊಡಬಾರ್ದು ಅಂತ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ರೀತಿಯಲ್ಲೇ ಒಂದು ಮನವಿಯನ್ನು ಸಲ್ಲಿಸಿದರು. ಯಾವುದೇ ಕಾರಣಕ್ಕೂ ಚಕ್ರವರ್ತಿ ಸೂಲಿಬೆಲೆ ಅವರ ಉಪನ್ಯಾಸಕ್ಕೆ ನೀವು ಅವಕಾಶವನ್ನು ಕೊಡಬಾರ್ದು ಅಂತ. ಈಗ ಕೊಟ್ಟಿದ್ದಾರೆ, ಅದು ಷರತ್ತುಬದ್ಧ ಅನುಮತಿ. ಈ ವಿಚಾರವನ್ನು ಬಿಟ್ಟು ರಾಜಕೀಯವನ್ನು ಮಾತನಾಡಬಾರ್ದು, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತನಾಡಬಾರ್ದು. ಅದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಹೆಂಗೆ ಸಾಧ್ಯ? ಈ ಥರ ನೋಟಿಸನ್ನು ನೋಡ್ತಿರೋದು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅವ್ರು ಹೇಳ್ತಾರೆ. ಬಟ್ ಅಲ್ಲಿ ಏನು ನಡೆದಿದೆ, ಆ್ಯಕ್ಚುಲಿ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಗಡೀಪಾರು ಮಾಡಬೇಕು ಅಂತಕ್ಕಂಥ ಮಾತುಗಳು ತುಂಬ ಕೇಳಿಬರ್ತಾ ಇತ್ತು. ಈಗ ಅವ್ರು ಹೇಳೋ ಪ್ರಕಾರ, ಚಕ್ರವರ್ತಿ ಅವ್ರು ಹೇಳೋ ಪ್ರಕಾರ, ಗಡೀಪಾರಿನ ಮುಂದುವರೆದ ಭಾಗ ಇದು ಅಂತ.